ಕಳೆದ ಜೂನ್ 21ರಿಂದ ಆರಂಭವಾದ ಭಟ್ಕಳ ತಾಲೂಕಿನ ಕರಿಕಲ್ನಲ್ಲಿರುವ ಧ್ಯಾನ ಕುಟೀರದಲ್ಲಿ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠದ ಪೀಠಾಧೀಶರಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು 41 ದಿನಗಳ ಕಾಲ ಹಮ್ಮಿಕೊಂಡಿರುವ ಚಾತುರ್ಮಾಸ ವ್ರತಾಚರಣೆಯು ಶುಕ್ರವಾರದಂದು ಗೋರುಗಳ ಸೀಮೋಲ್ಲಂಘನೆಯ ಮೂಲಕ ಸಾರದ ಹೊಳೆಯ ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನದ ನದಿ ತಟದ ಸ್ನಾನಘಟ್ಟದಲ್ಲಿ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಸಂಪನ್ನಗೊಂಡಿತು. ಇದಕ್ಕೂ ಪೂರ್ವದಲ್ಲಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಕರಿಕಲ್ ಧ್ಯಾನ ಮಂದಿರದಿಂದ ಶ್ರೀ ಗುರುಗಳು ಶೃಂಗಾರಗೊಂಡ ರಥದಲ್ಲಿ ಆಸೀನರಾಗಿ ಉತ್ತರ ಭಾರತದಿಂದ ಆಗಮಿಸಿದ ಸ್ವಾಮೀಜಿಗಳೊಂದಿಗೆ ದ್ವಿಚಕ್ರ ವಾಹನ ಸೇರಿದಂತೆ ವಿವಿಧ ವಾಹನಗಳಲ್ಲಿ ಭವ್ಯ ಮೆರವಣಿಗೆಯ ಮೂಲಕ ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನಕ್ಕೆ ತೆರಳಿದ್ರು. ಶ್ರೀ ಗುರುಗಳಿಗೆ ಮಹಿಳೆಯರು ಪೂರ್ಣಕುಂಭದೊಂದಿಗೆ ಹಳೆಕೋಟೆ ಹನುಮಂತ ದೇವಸ್ಥಾನದಲ್ಲಿ ಸ್ವಾಗತಿಸಿಕೊಂಡರು. ದೇವಸ್ಥಾನದಲ್ಲಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದ ನಂತರ ಕರಿಕಲ್ನ ಧ್ಯಾನ ಮಂದಿರಕ್ಕೆ ಹಿಂದಿರುಗಿ ವೇದಿಕೆಯಲ್ಲಿ ಶ್ರೀ ಗುರುಗಳಿಗೆ ಕಿರೀಟ ಧಾರಣೆ ಮಾಡಿ ಪಾದಪೂಜೆಯನ್ನು ನೆರವೇರಿಸಲಾಯಿತು. ಬಳಿಕ ಆಶೀರ್ವಚನ ನೀಡಿ ಮಾತನಾಡಿದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು, ಎಲ್ಲವೂ ದೈವ ಸಂಕಲ್ಪದಂತೆಯೇ ನಡೆಯುತ್ತದೆ. ಸಾಧು ಸಂತರು ಭಗವಂತನ ಪ್ರೇರಣೆ ವಾಣಿಯಂತೆ ಧರ್ಮದ ಪ್ರಚಾರಕ್ಕಾಗಿ ಹುಟ್ಟು ಬಂದವರಾಗಿದ್ದಾರೆ. ರಾಜ ಮಹಾರಾಜರ ಸಂಕಲ್ಪದಂತೆ ಚಾತುರ್ಮಾಸ್ಯ ಎಲ್ಲಿ ನಡೆಯುತ್ತದೆಯೋ ಆ ಕ್ಷೇತ್ರದಲ್ಲಿ ಸುಭಿಕ್ಷೆ ನೆಲೆಸುತ್ತದೆ ಎಂದು ತಿಳಿಸಿದರು. ಬಿಲ್ಡಿಂಗ್ ಅನ್ನ ಕಟ್ಟಿ ಎಲ್ಲ ಭಕ್ತಾದಿಗಳಿಂದ ಅವರಿಗೆ ಈ ದೇಶದಿಂದ ಬಂದಂತ ಗುರುಗಳ ಭಕ್ತರಿಗೆ ಅಲ್ಲಿ ಎದ್ದು ಊಟ ಚಾ ತಿಂಡಿ ವಸತಿ ಎಲ್ಲ ವ್ಯವಸ್ಥೆ ಮಾಡಬೇಕು ಅನ್ನೋದೇ ಅವರ ಆಸೆ. ಅದಕ್ಕೆ ಪೂರಕವಾಗಿ ನಾನು ನಿಂತಿದ್ದೇನೆ. ನೀವೆಲ್ಲರೂ ನಿಂತಿದ್ರಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಸಹಕಾರದಿಂದ ಅದನ್ನ ಆಗ್ತದೆ. ಅದಕ್ಕೂ ಮುಂದೆ ಹೋಗಿ ಮತ್ತೊಂದು ಯೋಚನೆ ಮಾಡ್ತಾ ಇದ್ದಾರೆ. ತಿರುಪತಿಯಲ್ಲಿ ಒಂದು ಜಾಗವನ್ನ ನೋಡಿ ಅಲ್ಲಿ ಒಂದು ಮಠ ಕಟ್ಟಬೇಕು ಅಂದಿದೆ. ನಾನು ಅವರಿಗೆ ಹೇಳಿದ್ದೇನೆ, ನಮ್ಮ ಭಾಗದ ಜನರು ವರ್ಷಕ್ಕೊಂದ್ಸಲ ಎಲ್ಲರೂ ಸಾಮಾನ್ಯವಾಗಿ ವಿಶೇಷವಾಗಿ ಎಲ್ಲರೂ ಹೊನ್ನಾವರು ವರ್ಷಕ್ಕೊಂದ್ಸಲ ಹೋಗಿ ಹೋಗ್ತಾರೆ. ಅವಶ್ಯಕತೆನೂ ಇದೆ. ಅಲ್ಲಿ ಒಂದು ಮಠ ಮಾಡುವಂತ ಯೋಚನೆ ಇದೆ. ನಮ್ದಂತೂ ಸಂಪೂರ್ಣವಾದಂತ ಸಹಾಯ ಸಹಕಾರ ಇದೆ. ಈ ಭಾಗದ ಜನರು ಸಂಪೂರ್ಣವಾದಂತ ಸಹಾಯ ಸಹಕಾರ ನಿಮ್ಮ ಜೊತೆ ಇದೆ. ನಾನು ಮತ್ತೆ ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ. ಈ ಸಂದರ್ಭದಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿ ಉತ್ತರ ಭಾರತದ ವಿದ್ಯಾನಂದ ಸರಸ್ವತಿ ಮಹಾರಾಜ್ ಸ್ವಾಮೀಜಿ, ಇಂದ್ರಾನಂದ ಸರಸ್ವತಿ ಸ್ವಾಮೀಜಿ, ಕೇಶವಾನಂದ ಸ್ವಾಮೀಜಿ, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಸೇರಿದಂತೆ ಮತ್ತಿತರರಿದ್ದರು. ಸಾಲಿಗ್ರಾಮ ತಾಲೂಕು ಬಸ್ ನಿಲ್ದಾಣದಲ್ಲಿ